ಇವಾಗ ತಾನೇ ರಾಜರತ್ನ ಸಿನಿಮಾ ನೋಡಿದೆ. ತುಂಬಾನೇ ರಾಜರತ್ನಾಕರ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಖುಷಿ ಆಯ್ತು ನನಗೆ. ಒಂದು ಒಳ್ಳೆ ಪ್ರಯತ್ನ ಮೊದಲನೇ ಸಿನಿಮಾದಲ್ಲೇ. ನಮ್ ಚಂದು ನಾನು ಅವನ ಆಕ್ಟಿಂಗ್ ಬಗ್ಗೆ ಜಾಸ್ತಿ ಹೇಳಲ್ಲ, ಬಿಕಾಸ್ ನಾನು ಸಿದ್ಲಿಂಗು ಟೈಮಿಂದಾನು ಅವನ ಆಕ್ಟಿಂಗ್ ನೋಡ್ತಾನೆ ಇದ್ದೀನಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅಂಡ್ ವಂಡರ್ಫುಲ್ ಆರ್ಟಿಸ್ಟ್ ಅವನು. ಅವ್ರ ಇಡೀ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಗೊಂಡ್ರು ಅವ್ರ ತಾಯಿ ವಂಡರ್ಫುಲ್ ಅಮೇಸಿಂಗ್ ಆಕ್ಟ್ ಮಾಡ್ತಾರೆ. ಯೂನಿವರ್ಸಿಟಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾನೆ. ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಅಂಡ್ ಸಪೋರ್ಟ್ ಮಾಡಿ. ಹೊಸ ತಂಡ, ನಮ್ಮ ಡೈರೆಕ್ಟ್ರು ಮೊದಲನೇ ಸಿನಿಮಾ, ಅವರು ಕೂಡ ಒಂದು ಮೊದಲನೇ ಡೈರೆಕ್ಷನ್ ಅಲ್ಲೇನೆ ಒಂದು ಮನ ಹೊಲ್ಸೋ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಈ ಮನೆಯಲ್ಲಿ ತುಂಬಾ ಬೇಜವಾಬ್ದಾರಿ ಇರೋಂತ ಮಕ್ಳಿದ್ರೆ ಅಪ್ಪ ಅಮ್ಮ ಯಾವ ರೀತಿ ಕಷ್ಟ ಅನುಭವಿಸ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಂಡ್ ಪ್ರೊಡ್ಯೂಸರ್ ಕೂಡ ಹೇಳಿದ್ರು ರೈತರು ಅಂತ. ರೈತರಾಗಿ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ನಮಗೆ ತುಂಬಾ ಸಂತೋಷ. ನಮ್ ತಂದೆನೂ ರೈತರಾಗಿದ್ದವರು, ಆಮೇಲೆ ಬಂದು ಸಿನಿಮಾ ಮಾಡಿದ್ ನಾವು. ಸೊ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಅಂಡ್ ಇವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಇಮ್ರಾನ್ ಕೂಡ ಅವ್ರ ಜೊತೆಲಿ ಎಲ್ಲ ನಡ್ಸಿದಂತವ್ರು ಕೂಡ. ಮತ್ತೆ ಇನ್ನೊಬ್ರು ಅವ್ರ ನಾಗರಾಜ್ ಅಂತ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ಒಂದ್ ಒಳ್ಳೆ ಸಿನಿಮಾ ಬಂದಾಗ ಬಂದ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಕಂಗ್ರಾಚುಲೇಷನ್. ಯೂಶುವಲಿ ರೈತರಿಗೆ ಹೆಣ್ ಕೊಡಲ್ಲ ಅಂತ ಕೇಳ್ಬಿಟ್ವಿ. ರೈತರು ಮಾಡಿರುವಂತ ಸಿನಿಮಾಗೆ ಸಿನಿ ಪ್ರೇಕ್ಷಕರು ಕೂಡ ಸಾಥ್ ಕೊಡ್ತಿಲ್ಲ ಅನ್ನುವಂಥದ್ದು. ಇಲ್ಲ, ಹಂಗ್ ಹೇಳಕ್ ಆಗಲ್ಲ. ಇವಾಗೆಲ್ಲ ಅದ್ ಬದಲಾಗಿದೆ. ಎಲ್ಲರಿಗೂ ಹೆಣ್ಣು ಕೊಡ್ತಿದ್ದಾರೆ, ಒಂದ್ ಸಿನಿಮಾನು ನೋಡ್ತಿದ್ದಾರೆ. ಇವಾಗ ಏನ್ ಗೊತ್ತಾ, ಎಲ್ಲ ಕಡೆ ಚೆನ್ನಾಗಿದ್ರೆ ಎಲ್ಲ ಅದೇ ಯೋಚನೆ ಮಾಡ್ತಾರಲ್ಲ ಪ್ರತಿಯೊಬ್ರು. ಇವಾಗ ಸಿನಿಮಾಗ್ ಬರ್ಬೇಕು ಅಂದ್ರೆ ಒಂದ್ 10 ಸಲ ಯೋಚನೆ ಮಾಡ್ತಾರೆ. ಸಿನಿಮಾ ಬರಕ್ ಯೋಚನೆ ಮಾಡೋರು ಈಗ ಹೆಣ್ ಕೊಡ್ಬೇಕು ಅಂದ್ರೆ ಯೋಚನೆ ಮಾಡ್ಲೇಬೇಕು ತಾನೆ. ಅಂದ್ರೆ ಇವಾಗ ನಡೀತಿರೋ ಒಂದು ಸಿಚುವೇಶನ್ ಗಳಲ್ಲಿ ಎಲ್ಲ ಯೋಚನೆ ಮಾಡ್ಬೇಕು. ಬರ್ತಾರೆ, ಏನಾಗೋದು ಗೊತ್ತಾ, ಒಂದ್ ಸ್ವಲ್ಪ ಪಬ್ಲಿಸಿಟಿ ಆಗ್ಬೇಕು. ಸೊ ಅದೆಲ್ಲ ಆದ್ರೆ ಚೆನ್ನಾಗತ್ತೆ. ಇವಾಗ ನೀವೆಲ್ಲ ಮೀಡಿಯಾದವ್ರು ಏನಿದ್ರ, ಸೋಷಿಯಲ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು ಎಲ್ಲ ಚೆನ್ನಾಗಿ ಪ್ರಮೋಟ್ ಮಾಡಿದಾಗ 100% ಜನಕ್ಕೆ ತಲುಪತ್ತೆ. ಇವಾಗ ಇನ್ನೊಂದೇನಾಗಿದೆ, ನಾವು 5 ನಿಮಿಷ ಟೈಮ್ ಸಿಕ್ಕಿದ ತಕ್ಷಣ ಫೋನ್ ಎತ್ಕೊಂತೀವಿ. ಸೊ ಇಲ್ಲೇನೇ ಇವತ್ತು ವಿಡಿಯೋಗಳಾಗಿದ್ರು ಅದೆಲ್ಲ ಫೋನಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಸೊ ಏನಕ್ಕೆ ನೋಡ್ತಿದ್ದೀವಿ ಅಂತ ಕನೆಕ್ಟ್ ಆಗ್ತೀವಲ್ವ. ಸೊ ಅದು ಜಾಸ್ತಿ ರೀಚ್ ಆಗ್ಬೇಕು. ರೀಚ್ ಆದ ತಕ್ಷಣ 100% ಬರ್ತಾರೆ. ನೀವು ಹೇಳ್ತಾ ಇದ್ರಿ ತಾಯಿ ಮಗನ ಸೆಂಟಿಮೆಂಟ್ ತುಂಬಾ ವರ್ಕೌಟ್ ಆಗಿದೆ. ಹೌದು. ಸೊ ಮನೆಗೆ ಹೋದ್ಮೇಲೆ ಅಮ್ಮುಜಮ್ಮಗೆ ಏನ್ ಹೇಳ್ತೀರಾ? ಅಮ್ಮುಜಮ್ಮ ಫಸ್ಟ್ ಸಿಗ್ಲಿ. ಇವತ್ತು ಅವ್ರ ಬರ್ಡೇ, ಶೂಟಿಂಗ್ ಅಲ್ಲಿ ಬಿಸಿ ಇದಾರೆ ಅವರು. ಸಿಕ್ಕಿಲ್ಲ ಬೆಳಗ್ಗೆಯಿಂದ. ಸೊ ಸಿಕ್ಕದ್ಮೇಲೆ ಒಂದ್ ಕೇಕ್ ಕಟ್ ಮಾಡಿಸಿ ಆಮೇಲೆ ಮುಂದುವರಿಸ್ತೀವಿ. ಏನ್ ಮಾತಾಡ್ತೀವಿ. ತಾಯಿಗೆ ಯಾವ ರೀತಿ ವಿಷಯ? ಅಲ್ಲ, ಅವ್ರೇನಾದ್ರು ಗಿಫ್ಟ್ ಕೊಟ್ರೆ ಇಸ್ಕೊತೀನಿ, ನಾನೇನ್ ಹಂಗೇನಿಲ್ಲ. ಈ ಸಲ ಮನೆಯಲ್ಲೇ ಇರ್ತೀನಿ. ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ಮನೇಲಿ ಇರ್ತೀನಿ. ಸೊ ಮನೇಲಿ ಸಿಗ್ತೀನಿ. ಅಂಡ್ ಹೊಸ ಸಿನಿಮಾದ ಬಗ್ಗೆ ಏನಾದ್ರು ವಿಚಾರ ತಿಳಿಸೋ ತರ ಇದ್ರೆ ಖಂಡಿತವಾಗ್ಲೂ ಅವತ್ತು ತಿಳಿಸ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.